ಹೇಗಿದೆಯೋ? ಚೆನ್ನಾಗಿದ್ದೀನಿ. ನೀ ಹೇಗಿದ್ದೆ? ನಾನು ಚೆನ್ನಾಗಿದೆ. ಪ್ರಜ್ವಲ್, ನಾವಿಬ್ಬರು ಭೇಟಿಯಾಗಿ ಬಹಳ ವರ್ಷಗಳು ಕಳೆದಿವೆ. ಈ ನಿನ್ನ ಆಕಸ್ಮಿಕವಾದ ಭೇಟಿಯಿಂದ ನನಗೆ ತುಂಬಾ ಸಂತೋಷವಾಗುತ್ತಿದೆ ಗೊತ್ತಾ? ಹೌದು ಪ್ರಮೋದ್, ನಾವಿಬ್ಬರು ಚಿಕ್ಕನಿಂದ ಪ್ರಾಣ ಸ್ನೇಹಿತರಾಗಿದ್ದೀವಿ. ಹೈಸ್ಕೂಲ್ ನಂತರ ನೀನು ಓದಿಗಾಗಿ ಚಿತ್ರದುರ್ಗ ಸಿಟಿಯನ್ನು ಸೇರಿಕೊಂಡೆ. ಪ್ರಜ್ವಲ್, ನನ್ನ ಬಗ್ಗೆ ಇರಲಿ, ನೀನು ನಿನ್ನ ವಿದ್ಯಾಭ್ಯಾಸವನ್ನು ಯಾವ ಮೇಲೆ? ಇಲ್ಲ ಕಣ, ಮುಂದೆ ನಾನು ಓದ್ಲೇ ಇಲ್ಲ. ಬೇಕಾದಷ್ಟು ಹಿರಿಯರ ಆಸ್ತಿ ಇದೆ, ಅದಲ್ಲದೆ ನನ್ನ ನವನ ಎಷ್ಟೇ ಕೂಡ ಇದೆ. ಅದನ್ನೇ ನೋಡಿಕೊಂಡು ಜಾಲಿಯಾಗಿದ್ದೇನೆ. ನೀನ್ ಬಿಡಪ್ಪ ಅದೃಷ್ಟವಂತ. ನಾನ್ ನೋಡು ಡಿಗ್ರಿ ಮುಗಿಸಿ ಹೊಟ್ಟೆ ಪಾಡಿಯಾಗಿ ಪ್ರೆಸಿಡೆಂಟ್ ಕೆಲಸ ಮಾಡ್ತಾ ಇದ್ದೀನಿ. ಪ್ರಮೋದ್, ನೀನು ನನಗೆ ಒಳ್ಳೆಯ ಸ್ನೇಹಿತ. ಒಳ್ಳೆಯ ಸ್ನೇಹಿತನ ಪಡೆಯುವ ಮನುಷ್ಯನ ಬಾಳು ಬಂಜೆ ಹಾಲಿನಂತೆ. ಪ್ರಜ್ವಲ್, ಸ್ನೇಹದ ಬಟ್ಟೆ ಹರಿದು ಹೋದರೆ ಅದನ್ನು ಒಂದುಗೂಡಿಸಲು ಯಾವ ದಾರದಿಂದಲೂ ಸಾಧ್ಯವಿಲ್ಲ. ಪ್ರಮೋದ್, ಇಬ್ಬರ ಸ್ನೇಹಿತರಿಗೆ ಒಂದು ಚೂಜಿಯ ಮನೆ ಜಾಗವು ವಿಶಾಲವಾಗಿ ಕಾಣುತ್ತದೆ, ಆದರೆ ಇಬ್ಬರ ವೈರಿಗಳಿಗೆ ಒಂದು ಜಗತ್ತು ಕೂಡ ತುಂಬಾ ಚಿಕ್ಕದಾಗಿ ಕಾಣುತ್ತದೆ. ಗೆಳೆಯ, ಆತ್ಮೀಯ ಗೆಳೆಯನಾಗಬೇಕಾದರೆ ಮೊದಲು ಹಣ, ಸ್ವಾರ್ಥ, ವೇಳೆ ಇವೆಲ್ಲವನ್ನು ಬಹಳಷ್ಟು ಬೇಸವಾಗುತ್ತದೆ ಗೊತ್ತಾ? ಗೆಳೆಯ, ಸ್ನೇಹಿತನನ್ನು ಆರಿಸಿಕೊಳ್ಳುವುದರ ಮೇಲೆ ವ್ಯಕ್ತಿಯ ವ್ಯಕ್ತಿತ್ವ ಕೂಡ ಅಡಗಿರುತ್ತದೆ. ಅವನು ಮಾಡಿರುವ ಸ್ನೇಹಿತ ಎಂತವನೆಂದು ನೋಡಿ ಆತನ ಯೋಗ್ಯತೆ ಅಳೆಯಲಾಗುತ್ತದೆ. ನಿಜ ಗೆಳೆಯ, ಕಷ್ಟ ಕಾಲದಲ್ಲಿ ದೂರದ ಸ್ನೇಹಿತರಲ್ಲ, ಅವರು ಕೇವಲ ಸಮಯ ಸಾಧಕರು ಅಷ್ಟೇ. ನಿನ್ನ ಮಾತು ಅಕ್ಷರ ಸಹ ನಿಜ. ನಮ್ಮೊಂದಿಗೆ ನಗುವ ಸ್ನೇಹಿತರು ಬೇಕಾದಷ್ಟು ಸಿಗುತ್ತಾರೆ, ಆದರೆ ನಮ್ಮೊಂದಿಗೆ ಅಳುವ ಸ್ನೇಹಿತರು ತುಂಬಾ ಕಡಿಮೆ. ಪ್ರಜ್ವಲ್, ಸ್ನೇಹ ಬಯಸಿದರೆ ನಮಗಿಂತ ಶ್ರೇಷ್ಠವಾದರ ಜೊತೆ ಬೆಳೆಸಬೇಕು, ಇಲ್ಲ ನಮ್ಮಷ್ಟೇ ಸಮಾನಾದರ ಜೊತೆ ಬೆಳೆಸಬೇಕು. ಅದು ಸಾಧ್ಯವಾಗದಿದ್ದರೆ ಏಕಾಂಗಿಯಾಗಿರುವುದೇ ಒಳ್ಳೆಯದು. ಗೆಳೆಯ, ಎಂತ ಅಮೂಲ್ಯವಾದ ಮಾತು ಹೇಳಿದೆ. ಸ್ನೇಹವು ಒಂದು ವೀಣೆಯ ತಂತಿದ್ದಂತೆ, ಹೆಚ್ಚು ಜಗ್ಗಿದರೆ ಹರಿಯುತ್ತದೆ ಗೆಳೆಯ. ಅದೇ ಸ್ನೇಹ ಮತ್ತು ಪ್ರೇಮ, ಇವೆರಡು ನಮ್ಮ ಜೀವನದ ಅಮೂಲ್ಯ ರತ್ನಗಳು. ನಿನ್ನ ಮಾತು ಸತ್ಯ. ಒಂದು ವೇಳೆ ಆ ಅಮೂಲ್ಯ ರತ್ನಗಳು ಕಳೆದು ಹೋದರೆ ಆ ಮನುಷ್ಯನ ಜೀವನವೇ ವ್ಯರ್ಥ. ಹಾಗಾಗಿ ನಮ್ಮ ಜೀವನದಲ್ಲಿ ಎಷ್ಟೋ ಹೊಸ ಸ್ನೇಹಿತರು ಸಿಕ್ಕಾಗ ಹಳೆಯ ಸ್ನೇಹಿತರನ್ನು ಮರೆಯಬಾರದು ಮಿತ್ರ. ಹಾಗೆ ನೀನು ನನ್ನ ಹಳೆಯ ಆತ್ಮೀಯ ಗೆಳೆಯ, ನಿನ್ನನ್ನು ನಾನು ಎಂದಿಗೂ ಮರೆಯೋದಿಲ್ಲ. ಮಿತ್ರ, ಸ್ನೇಹವನ್ನು ಹಣದಂತೆ ಗಳಿಸುವುದು ತುಂಬಾ ಸುಲಭ, ಆದರೆ ಕೊನೆಯವರಿಗೆ ಕಾಯ್ದುಕೊಳ್ಳುವುದು ತುಂಬಾ ಕಷ್ಟ. ಪ್ರಜ್ವಲ್, ನಿನಗೆ ಇನ್ನೊಂದು ಸತ್ಯವಾದ ಮಾತು ಹೇಳಬೇಕೆಂದ್ರೆ, ಸ್ನೇಹಿತರ ತಪ್ಪನ್ನು ಹುಡುಕುತ್ತಾ ಹೋದರೆ ನಮಗೆ ಸ್ನೇಹಿತರೇ ಉಳಿಯೋದಿಲ್ಲ. ನಿನ್ನ ಮಾತು 100ಕ್ಕೂ 100 ಸತ್ಯ. ಓಹ್, ಮಾತನಾಡ್ತಾ ನಾವು ಸ್ನೇಹದ ಕಡೆಯಲ್ಲಿ ಇಡೀ ಪ್ರಪಂಚವನ್ನೇ ಮರೆತು ಬಿಟ್ಟೆವು. ಹೌದು, ನಾವು ಬಹಳ ವರ್ಷಗಳ ಮೇಲೆ ಭೇಟಿಯಾದಿವಲ್ಲ, ಹಾಗಾಗಿ ಮನಬಿಚ್ಚಿ ಮಾತನಾಡಿದೆವು. ಅದರಲ್ಲಿ ಜೀವನದಲ್ಲಿ ಏನಾದರೂ ಮದುವೆ ಆಗಿದೆಯೋ ಅಥವಾ ಏಕಾಂಗಿಯಾಗಿದೆಯೋ? ಇಲ್ಲ ಮಾರಾಯ, ಮನೆಯಲ್ಲಿ ಒಳ್ಳೆಯನ್ನು ನೋಡುತ್ತಿದ್ದಾರೆ, ಸಿಕ್ಕ ಕೂಡಲೇ ಮದುವೆ. ಅಂದ ಹಾಗೆ ನಿನ್ನ ಮದುವೆ? ಪ್ರಜ್ವಲ್, ಈಗ ತಾನೇ ಕೆಲಸ ಸಿಕ್ಕಿದೆ. ಒಳ್ಳೆ ಪತ್ರಿಕೆಯಲ್ಲಿ ವರದಿಗಾರನಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬಾ ಸ್ಪರ್ಧೆ, ಆದರೂ ಕಷ್ಟಪಟ್ಟು ದುಡಿದು ಒಳ್ಳೆಯ ಹಣ ಪಡೆದ ನಂತರ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡಿದ್ದೀನಿ. ಸದ್ಯ ಈಗ ನಾನು ಬ್ರಹ್ಮಚಾರಿ ಅಷ್ಟೇ. ಸರಿ, ನಿನಗೆ ಒಳ್ಳೆಯದಾಗಿ. ಸಮಯ ಸಿಕ್ಕಾಗ ಮನೆ ಕಡೆ ಬಾ, ನಾನು ಇನ್ನು ಹೋಗ್ತೇನೆ. ನನಗಾಗಿ ನನ್ನ ತಂಗಿ ಒಬ್ಬಳೇ ಮನೆಯಲ್ಲಿ ಕಾಯುತ್ತಿರ್ತಾಳೆ. ಆಯ್ತು ಗೆಳೆಯ, ಓಕೆ ಬಾಯ್. ಪುಣ್ಯನಾದ ಕೇಳಿ ಹಾನೆಂದು ಹರಿದು ಬರುವ ನನ್ನ ಮನಸ್ಸು ನಿನ್ನತ್ತಿನ ತೇಲಿ ಬರುತ್ತಿದೆ. ಪ್ರಾತ, ಆ ದೇವರು ನಿನ್ನ ಬಡತನ ನುಗ್ಗಿ ಆ ಬ್ರಹ್ಮ ಮಾಡಿದ ತಪ್ಪು. ಸ್ವರ್ಗದಲ್ಲಿ ದೇವನಂತೆ ನನ್ನ ಭಾವ ಬಂಧದಲ್ಲಿ ಆಲಂಗಿಸಿ ಮುರುಗಿಸುವ ಬಯಕೆ ನನ್ನ ಕಣ್ಣನೆಯಂತೆ ಮುಖ ಕಂಡರೆ ನನ್ನ ಭಾವಬಂಧದಲ್ಲಿ ತೇಲುವ ಆಸೆ. ಸುಂದರ ಎಂಬ ದೇಹ ಮೇಲೆ
ಪಲ್ಲಕ್ಕಿ ಮೇಲೆ ಒಳದಾಡಿ ಸಮುದ್ರದಲ್ಲಿ ತೇಲಾಡಿ ಬರುವ ಬಯಕೆ ಅಂದು ನನ್ನ ಕೈಯಿಂದ ಬಾರಲೇ ಪ್ರಾತ. ಇನ್ನು ಮುಂದೆ ನನ್ನ ಕೈಯಿಂದ ನೀನು ತಪ್ಪಿಸಿಕೊಳ್ಳಲಾರೆ. ಇನ್ನು ಮುಂದೆ ನನ್ನ ಕೈಗೆ ಸಿಕ್ಕೇ ಸಿಗಿದೀಯ. ಕರೆಕ್ಟ್ ಆಗಿ 184 ದಿನ ಉಳಿತು ನನ್ನಿಬ್ಬರ ಮದುವೆಗೆ. ನೀನಿಲ್ಲದೆ ನಾನು ಅದೆಷ್ಟು ಅಪೂರ್ಣವಾಗಿ ಕಳೆದುಬಿಟ್ಟೆ ಈ ನನ್ನ ಬದುಕಲ್ಲ. ಯಾಕಂದ್ರೆ ನಾವು ಇಬ್ರು ಅದೆಷ್ಟು ವರ್ಷಗಳ ಕಾಲ ಜೊತೆಯಾಗಿ ಬಾಳ್ಬೇಕಲ್ವೇ? ಹೌದು ಪ್ರಿಯಾ, ನಮ್ಮ ಪರೀಕ್ಷೆ ಮುಗಿಯಬೇಕಾದರೆ ಅಷ್ಟು ದಿನ ಬೇಕು ಪ್ರಿಯಾ. ನಮ್ಮ ಪರೀಕ್ಷೆ ಮುಗಿದ ಕೂಡಲೇ ನಮ್ಮಿಬ್ಬರ ಮದುವೆ. ಆ ದಿನಕ್ಕಾಗಿ ನಾನು ಹಗಲಿರು ತಪಸ್ಸು ಮಾಡುತ್ತೇನೆ ಕಣೆ. ಆಯ್ತು, ನಿನ್ನನ್ನು ಬಿಟ್ರೆ ನನಗೆ ಯಾವ ಬಯಕೆಗಳೂ ಇಲ್ಲ, ಯಾವ ಭಯಗಳೂ ಇಲ್ಲ, ಯಾವ ಅನುಮಾನಗಳೂ ಇಲ್ಲ. ನೀನೇ ನನಗೆ ದಿಕ್ಕು, ನೀನೇ ನನ್ನ ಆತ್ಮ, ನೀನೇ ನನ್ನ ಬಂಧು. ಆಯ್ತು, ಇನ್ನು ಮುಂದೆ ಈ ಬದುಕು ನಮ್ಮಿಬ್ಬರದೇ ಆಗಿರುತ್ತೆ ಅಲ್ವಾ? ಹೌದು ಪ್ರಿಯಾ, ಈ ಹೃದಯ ಎಂಬುದು ಒಂದು ಗಾಜಿನ ಮನೆ ಇದ್ದ ಹಾಗೆ. ಒಮ್ಮೆ ಹೊಡೆದು ಹೋದರೆ ಅದನ್ನು ಮತ್ತೆ ಜೋಡಿಸಿ ಇಡಲು ಯಾರಿಂದಲೂ ಸಾಧ್ಯವಿಲ್ಲ ಪ್ರಿಯಾ. ಹಾಗೇ ಹೃದಯದಿಂದ ಬರುತ್ತಿರುವ ಮಾತು ಇನ್ನೊಂದು ಹೃದಯಕ್ಕೆ ಮುಟ್ಟುವುದಿಲ್ಲ ಪ್ರಿಯಾ, ಮುಟ್ಟುವುದಿಲ್ಲ. ನನ್ನ ಹೃದಯ ಬಿಡುತ್ತಿರುವುದೇ ನಿನಗಾಗಿ ಕಣೆ, ನಿನಗಾಗಿ. ನನ್ನ ಹೃದಯ ನಿನಗಾಗಿ ತಾನೇ ಅಲ್ವೇ? ನೋಡಿ, ಪ್ರೀತಿಗೆ ನಿಮ್ಮ ಹೃದಯದಲ್ಲಿ ಇಷ್ಟೊಂದು ದೃಢವಾದ ನಂಬಿಕೆ ಇದೆ ಅಂತ ನಾನು ಯಾವತ್ತೂ ತೆಗೆದುಕೊಂಡಿರಲಿಲ್ಲ. ನನಗೆ ಗೊತ್ತಿತ್ತು ನಮ್ಮಿಬ್ಬರ ಪ್ರೀತಿ ಆ ಸೂರ್ಯನ ಕಿರಣಕ್ಕೆ ಕರಗಿ ಹೋಗುವ ಮಂಜಲ್ಲ, ಕೊನೆವರೆಗೂ ತಪ್ಪಿ ಹಿಡುವ ಆಯಸ್ಕಾಂತ ಎಂದು. ಈ ನಿನ್ನ ಮಾತಿನಲ್ಲಿ ಎಂತ ಅರ್ಥ ಅಡಗಿದೆ ಪ್ರಿಯಾ. ನೋಡು ಪ್ರಿಯಾ, ಪ್ರೇಮ ಒಂದು ಬಿಲ್ಲ ಇದ್ದ ಹಾಗೆ. ಅದನ್ನು ಅತಿಯಾಗಿ ಬಾಧಿಸಿದರೆ ಅದು ಮುರಿದು ಹೋಗುತ್ತದೆ ಪ್ರಿಯಾ, ಮುರಿದು ಹೋಗುತ್ತದೆ. ಹಾಗೆ ನನ್ನ ಹೃದಯದ ಪ್ರತಿ ಬಡಿತವೇ ನೀನೇ ಪ್ರಿಯಾ. ನೋಡಿ, ಪ್ರೇಮ ನಿರ್ಮಲವಾದಿದ್ದು, ಅದು ಯಾವ ಕಾಲಕ್ಕೂ ಮುಂದೆ ಸಾಗಿ ಹೋಗಲಾರದು. ನಮ್ಮಿಬ್ಬರ ಪ್ರೀತಿ ಆಗಸದಷ್ಟೇ ನಿರ್ಮಲವಾಗಿ ಹೋಗಿದೆ. ನೀನು ಕೊನೆವರೆಗೂ ನನ್ನನ್ನು ಸುಖವಾಗಿ ನೋಡ್ಕೋತೀಯಲ್ಲ? ನೋಡು ಪ್ರಿಯಾ, ಸುಖವಾಗಿ ನೋಡಿಕೊಳ್ತೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ನಿನಗೆ ನೋವಾಗದ ಹಾಗೆ, ಅವಮಾನವಾಗದ ಹಾಗೆ, ಈ ಜಗತ್ತಿನಲ್ಲಿ ಮತ್ಯಾವುದು ನಿನಗೆ ನೆನಪಾಗದಾಗೆ ಪ್ರೀತಿಯಿಂದ ನೋಡಿಕೊಳ್ತೀನಿ. ಓಕೆನಾ? ಸಾರ್ಥಕವಾಯ್ತು ಪ್ರೀತಿ. ನಿನ್ನನ್ನು ಪ್ರೀತಿಸೋದಕ್ಕೆ ನನ್ನ ಈ ಜನ್ಮ ಸಾರ್ಥಕವಾಯ್ತು. ನಮ್ಮ ಈ ನಿಜವಾದ ಪ್ರೀತಿ ನಮ್ಮನ್ನ ಯಾವ ಕಾಲಕ್ಕೂ ಸುಖವಾಗಿ ಇಡುತ್ತೆ. ನೋಡಿ, ನಾವಿಬ್ಬರ ಜೊತೆಯಾಗಿ ಎಷ್ಟು ವರ್ಷ ಕಳೆದ್ರೂ ಕೂಡ ಅದು ಒಂದು ನಿಮಿಷ ಕಳೆದಂತಾಗುತ್ತೆ ಅಲ್ವಾ? ಅಂತ ಸುಂದರವಾದ ಕನಸುಗಳಲ್ಲಿ ಪ್ರತಿ ಹೆಜ್ಜೆ, ಪ್ರತಿ ಶ್ವಾಸ ನಾನು ಕಾಣುತ್ತೇನೆ ಪ್ರಿಯಾ. ನೀನು ಕಣ್ಣು ಬಿಟ್ಟಾಗಲೆಲ್ಲ ಅದರಲ್ಲಿ ನನ್ನ ಚಿತ್ರ ಕಾಣುತ್ತದೆ ಪ್ರಿಯಾ ನಿನಗೆ. ನೋಡಿ, ಈ ನನ್ನ ಕಣ್ಣುಗಳಲ್ಲಿ ಯಾವಾಗ್ಲೂ ಈ ನಿಮ್ಮ ಪ್ರತಿಬಿಂಬವೇ ತುಂಬಿರುತ್ತೆ. ಅದು ಹೋಗಿ ನನ್ನದೊಂದು ಮಾತು, ನೀನೇಕೆ ನನ್ನನ್ನ ಪ್ರೀತಿಸಿದೆ? ನೋಡು ಪ್ರಿಯಾ, ಪ್ರೀತಿ ಎಂಬುದು ಒಂದು ಮನಸ್ಸಿನ ದೌರ್ಬಲ್ಯ. ಪ್ರೀತಿಗೆ ಒಂದು ಮನಸ್ಸು ಒಬ್ಬರಿಗೆ ಮಾತ್ರ ಪ್ರಿಯ. ಹಾಗೆ ನನ್ನ ಹೃದಯದಲ್ಲಿ ಪ್ರೀತಿಯ ಮೊಳಕೆಯನ್ನು ಮೂಡಿಸಿದ ನನ್ನ ಪ್ರೀತಿ ದೇವತೆ ನೀನು. ನಿನ್ನನ್ನು ಬಿಟ್ಟು ಮತ್ತಾರನ್ನು ಪ್ರೀತಿಸಲು ಪ್ರಿಯ ನಾನು. ಪ್ರೀತು, ನನ್ನ ಈ ಪ್ರೀತಿಗೆ ಯಾವ ದೌರ್ಬಲ್ಯಗಳು ಇಲ್ಲ. ನನ್ನ ಮನೆಯಲ್ಲಿ ಬಡತನ ತಾಟ ಮಾಡ್ತಾ ಇರ್ಬೋದು ನಿಜ, ಆದ್ರೆ ನನ್ನ ಈ ಪ್ರೀತಿಗೆ ಯಾವ ಬಡತನದ ಬೇಗೆಯ ಸೋಂಕು ಇಲ್ಲ. ಈ ನಿನ್ನ ಪ್ರೀತಿ ಮುಂದೆ ನನ್ನೆಷ್ಟೇ ನೋವಿದ್ರು ನಾನು ನುಂಗಿಕೊಳ್ಳುವೆ. ನಿಜ ಪ್ರಿಯ, ಪ್ರೀತಿಗೆ ಎಲ್ಲ ದುಃಖಗಳನ್ನು ನುಂಗುವ ಶಕ್ತಿ ಇದೆ. ಪ್ರೇಮವು ಒಂದು ಯುದ್ಧದಂತೆ, ಅದರ ಮುಕ್ತಾಯ ಮಾತ್ರ ನಮ್ಮ ಕೈಯಲ್ಲಿರುವುದಿಲ್ಲ ಪ್ರಿಯ. ನಿಜವಾದ ಪ್ರೇಮಕ್ಕೆ ಮುಕ್ತಾಯವೆಂಬುದೇ ಇಲ್ಲ, ಅದು ಜನ್ಮ ಜನ್ಮದ ಅನುಬಂಧ. ಅದೇ ತರ ನಮ್ಮಿಬ್ಬರ ಪ್ರೇಮ 7 ಜನ್ಮಕ್ಕೂ ಅಮರವಾಗಿರ್ಬೇಕೆಂಬುದೇ ನನ್ನ ಆಸೆ.
ನನಗೆ ಗೊತ್ತು ಪ್ರಿಯ. ಅಂಗೈಯಲ್ಲಿ ಕರ್ಪೂರ ಹಚ್ಚಿಕೊಂಡು ನನ್ನ ಬದುಕಿನ ಸ್ಫೂರ್ತಿಯಾಗಿ ನನ್ನ ಬಾಳಿನ ಕತ್ತಲ ಕವನು ಅನಿಯಾಗಿ ನಿಂತಿರುವಳು ನಿನ್ನದು ನನಗೆ ಚೆನ್ನಾಗಿ ಗೊತ್ತು ಪ್ರಿಯ. ಇಲ್ಲ ಪ್ರೀತಮ್, ನನ್ನನ್ನು ಪ್ರೀತಿಸಿ ನನ್ನ ಬಾಳನ್ನ ಬೆಳಗಿಸುವರು ನೀವು ಅಂದ ಮೇಲೆ ನನ್ನ ಕಷ್ಟವನ್ನ ಕೊನೆವರೆಗೂ ನೆರವೇರಿಸ್ತೀರಾ ಅಂತ ನನ್ಗೆ ಗೊತ್ತು. ಆದ್ರೆ ನಾನು ನೀವು ಸೇರೋದಕ್ಕೆ ಏನಾದ್ರೂ ಕಷ್ಟ ಬಂದ್ರೆ ನೋಡು ಪ್ರಿಯ, ಪ್ರೇಮಿಗಳ ಜಗಳವು ಪ್ರೇಮವನ್ನು ವೃದ್ಧಿಗೊಳಿಸುತ್ತದೆ. ಮುಂದೆ ಬರುವ ಕಷ್ಟಗಳ ಹೀಗೆ ಲೆಕ್ಕ ಹಾಕಬೇಕು. ನೋಡು ಪ್ರಿಯ, ಒಂದು ನದಿಯು ಎಷ್ಟೇ ಅಡೆತಡೆಗಳನ್ನು ಸೇರಿದರು ಮತ್ತೆ ಸಮುದ್ರವನ್ನು ಸೇರಿಬಿಡುತ್ತದೆ. ಹೀಗಿರುವಾಗ ನಾನು ನೀನು ಸೇರೋದು ಕಷ್ಟದ ಮಾತಕ್ಕೆ ಪ್ರಿಯ. ಏನೋಪ್ಪ, ಈ ನಿಮ್ಮ ಮಾತುಗಳೇ ನನಗೆ ಭರವಸೆಗಳ ಆಸರೆ. ಕಷ್ಟಪಟ್ಟು ಓದಿ ಪಾಸಾಗಿ ಆದಷ್ಟು ಬೇಗನೆ ನಾನು ನಿಮ್ಮನ್ನು ಸೇರ್ಬಿಟ್ರೆ ನನಗೆ ಅಷ್ಟೇ ಸಾಕು. ಪ್ರೀತು, ಮತ್ತಾಯ್ತು ಹೋಗಲ್ವೇ? ಓಕೆ ಪ್ರಿಯ, ನನಗೂ ಸ್ವಲ್ಪ ಕೆಲಸವಿದೆ. ನೀವು ಇಲ್ಲೇ ಕೆಲಸ ಕಾಣುತ್ತಾ ಮೈ ಮಾಡ್ಕೊಂಡಿಲ್ಲ ಬೇಡ. ಈ ನಿನ್ನ ಮಧುರ ಕಂಠದಿಂದ ಒಂದು ಸುಮಧುರ ಗೀತೆಯನ್ನು ಆಡಬಾರದೆ? ಹಾಗೆ ಆಗ್ಲಿ ರಾಜ. ರಂಬೆಯನ್ನು ನಾಚಿಸುವಂತ ಹೆಣ್ಣು ಒಂಟಿಯಾಗಿದ್ದಾಗಲಿದೆ. ನೋಡಿದ ತಕ್ಷಣವೇ ಈ ವಿಖ್ಯಾತನ ಭದ್ರ ಕೋಟೆ ಒಳಗೆ ಮೆತ್ತಗೆ ಪ್ರವೇಶಿಸಿ ಬೆಳದಿಂಗಳನ್ನು ಚೆಲ್ಲಿದ ಬೆಳದಿಂಗಳ ಬಾಯಿ. ಏನೇ ಆಗಲಿ, ಇವಳು ನನ್ನ ಬಹಳ ಸಂಗಾತಿಯನ್ನಾಗಿ ಮಾಡಿಕೊಂಡು ತುಂಬು ಯೌವನದ ದೇಹ ಸುಖ ನಂತರ ರೋಗಿ ಎಂದು ರೇಖೆಗಳು ಸ್ಮಶಾನಕ್ಕೆ ತಳೆದಿದ್ದರೆ ನನ್ನ ಹೆಸರು ವಿಖ್ಯಾತನೆಯಲ್ಲ. ಹಲೋ ಮಿಸ್, ಸ್ವಲ್ಪ ನಿಲ್ಲಿ. ನಿಮ್ದು ಇದೇ ಊರಣ? ನಿಮ್ದು ಮುದ್ದಾದ ಹೆಸರೇನು? ಯಾನೀನು ಬೀದಿಯಲ್ಲಿ ಹೋಗುವ ಅಪರಿಚಿತ ಹೆಣ್ಣನ್ನ ಅಡ್ಡಗಟ್ಟಿ ನಿಲ್ಲಿಸಿ ಬಾಯಿಗೆ ಬಂದಂತೆ ಪ್ರಶ್ನೆ ಕೇಳ್ತಾ ಇಲ್ವಲ್ಲ?
ನೀನೇನ್ ರೋಮಿನಾ? ಚೇಚೆ, ನಾನು ಈ ರೋಡಿಗೇನೂ ರೋಮಿಯೋ ಅಲ್ಲ. ನೀನು ಮನಸ್ಸು ಮಾಡಿದರೆ ನಿನಗೇ ರೋಮಿಯಾಗಬಲ್ಲ. ನನ್ನ ರೋಮಿಯೋ ಅದು ನೀನು. ಆ ಯೋಗ್ಯತೆ ಕೂಡ ನಿನ್ನಲ್ಲಿಲ್ಲ. ಪರಿಚಯ ಇಲ್ಲದ ಹೆಣ್ಣನ ತಡೆದು ನಿಲ್ಲಿಸಿ ನಾನು ರೋಮಿಯೋ ಹಾಗೆ ಹೀಗೆ ಅಂತ ಬರ್ತಾ ಇದೆಯಲ್ಲ, ನಾಚಿಕಾಗುದಿಲ್ವಾ ನಿನ್ನ ಜನ್ಮಕ್ಕೆ? ಪರಿಚಯ ಇಲ್ಲ. ಈ ಊರಿನಲ್ಲಿ ನಿನ್ನಂತ ಅಧಿಕಾರಿಯರ ಯುವತಿಯರ ಪರಿಚಯವೂ ನನಗಿದೆ. ಅಂದಮೇಲೆ ನಿನ್ನ ಪರಿಚಯ ನನಗಿಲ್ಲವೇ? ಏನು ನನ್ನ ಪರಿಚಯ ನಿನಗಿದೆಯಾ? ಏನ್ ಬಗೋತಾ ಇದೆಯಾ ನೀನು? ನಿನ್ನನ್ನು ನಾನು ನೋಡ್ತಾ ಇರೋದು ಇದೇ ಮೊದಲನೇ ಸಾರಿ. ಇರಬಹುದು, ಆದರೆ ನಾನು ನಿನ್ನನ್ನು ತುಂಬಾ ಸಲ ನೋಡ್ತೇನೆ. ನನ್ನ ಸ್ನೇಹಿತ ಸಾಹುಕಾರ ವಿನಾಶ ಹಾಕಿದ ಎಂತಳದ ನಾಯಲ್ಲವೇ? ಎಂತ ಸೌಂದರ್ಯ ನಿನ್ನದು. ಈಗ ನೀನು ನಿನ್ನವಳಾಗಲೇ ಬೇಕು. ಪಾಪಿ, ನಾಲ್ಗೆ ನಾನು ಸ್ವಲ್ಪ ಬಿಗಿ ಹಿಡ್ಕೊಂಡು ಮಾತಾಡ್ದ ಕಲಿ. ಹೆಚ್ಚಿಗೆ ಮಾತಾಡಿದ್ದೆ ಆದ್ರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋದಿತ್ತು. ಎಚ್ಚರ. ಪ್ರಾಣ ಪಕ್ಷಿ? ನನ್ನ ಪ್ರಾಣ ಪಕ್ಷಿ ಹಾರಿಸುವ ಸಾಮರ್ಥ್ಯ ನಿನಗೆಲ್ಲದೆ. ಯಕಚಿತ ಒಂದು ಹೆಣ್ಣು ನೀನು. ಅಂತ ಶಕ್ತಿ ಹೆಣ್ಣಿಗಿದ್ದರೆ ಹೆಣ್ಣು ವೈವಿಚಿರಿಯಾಗುತ್ತಿರಲಿಲ್ಲ. ಹೆಣ್ಣು ಒಲಿಯುವ ಮುನ್ನ ಈ ರೀತಿ ಬೆದರಿಸುವ ನಟನೆ ಮಾಡುವುದು ಸಹಜ. ಬಾರ್ಲೆ ಬಾ, ಸುಮ್ಮನೆ ಸಮಯ ವ್ಯರ್ಥ ಕಳೆಯಬೇಡ. ನರ ರಾಕ್ಷಸ, ಹೆಣ್ಣಂದ್ರೆ ನಿನ್ನ ದೃಷ್ಟಿಯಲ್ಲಿ ಏನಂತ ತಿಳ್ಕೊಂಡಿದೀಯಾ ನೀನು? ಹೆಣ್ಣು ಆದಿಶಕ್ತಿ, ಹೆಣ್ಣು ಜಗನ್ಮಾತೆ. ಹೆಣ್ಣಿಗಿರುವ ಬೆಲೆ ಈ ಭೂಮಿ ಮೇಲೆ ಯಾವುದಕ್ಕೂ ಇಲ್ಲ. ಅಷ್ಟೇ ಯಾಕೋ, ಭೂಮಿ ತಾಯಿ ಕೂಡ ಒಂದು ಹೆಣ್ಣು, ಭಾರತ ಮಾತೆ ಕೂಡ ಒಂದು ಹೆಣ್ಣು, ನಾವು ಪೂಜೆ ಮಾಡುವ ದೇವತೆ ಕೂಡ ಒಂದು ಹೆಣ್ಣು. ಅಷ್ಟಕ್ಕೂ ನಿನಗೆ ಜನ್ಮವಿತ್ತ ಜನ್ಮದಾತೆ ಒಂದು ಹೆಣ್ಣನ್ನುವುದನ್ನು ಮರ್ತಿರುವೆ ನೀನು. ಓಹೋ, ನಿನ್ನ ಗೊತ್ತು ತತ್ವೋಪದೇಶ ನನಗೆ ಬೇಡ. ನಿನ್ನನ್ನು ಕರೆದಿದ್ದು ಕರೆಯಬೇಕಂತ ಕರೆದೆ ಅಷ್ಟೇ. ನಿನ್ನನ್ನು ನಾನು ಹೇಗೆ ಕರೆದುಕೊಂಡು ಹೋಗಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಬಾರ್ಲೆ ಬಾ. ಪರಸ್ತ್ರೀಯನ್ನ ಕರ್ಕೊಂಡು ಹೋಗೋದು ಅಷ್ಟೊಂದು ಸುಲಭದ ಮಾತಲ್ಲ. ಅಂದ ಅನ್ನೋದು ಆ ದೇವರು ಕೊಟ್ಟ ವರ. ಅದನ್ನ ಅಲಂಕರಿಸಿ ಆನಂದದಿಂದ ಆದರಿಸಬೇಕೇ ವಿನಃ ಬಲವಂತದಿಂದ ಹಿಂಸೆ ಪಡಿಸಿ ಪಡೆಯಲು ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಾನು ಮನಸ್ಸು ಮಾಡಿದರೆ ಈ ಪ್ರಪಂಚವನ್ನೇ ಸರ್ವನಾಶ ಮಾಡಬಲ್ಲೆ. ಅಂದ ಮೇಲೆ ನೀನು ಯಾವ ಲೆಕ್ಕ ನನಗೆ? ನೀನು ಕೇವಲ ಒಂದು ಹುಲ್ಲು ಮಾನವಿ. ಹುಲ್ಲು ಮಾನವಿ ಎಂದು ಈ ರೀತಿ ಹಗುರವಾಗಿ ಮಾತಾಡುವೇನೋ ನೀನು? ಮಾನವನಾಗಿ ಹುಟ್ಟಿ ಬಂದ ಮೇಲೆ ಏನಾದರೂ ಒಂದು ಸಾಧಿಸಿ 4 ಜನರಿಗೆ ಮಾದರಿಯಾಗಿ ಒಬ್ಬರಿಗೆ ಸ್ಫೂರ್ತಿ ಆಗುವಾಗೆ ಬದುಕಬೇಕು ಹೊರತು ಇಲ್ಲದಿದ್ರೆ ಮನುಷ್ಯ ಕುಲದಲ್ಲಿ ಹುಟ್ಟುವುದಕ್ಕೂ ಯೋಗ್ಯನಲ್ಲ. ಯೋಗ್ಯನ? ನಾನು ಯೋಗ್ಯನಾಗಿಕೊಂಡು ಹೇಳುವ ಯೋಗ್ಯತೆ ನಿನಗಿಲ್ಲ. ನೀನು ಕೇವಲ ಒಂದು ಬಡಬಡಿಕಾರಿ. ನಾನು ನಿನ್ನನ್ನು ಅನುಭವಿಸುವವರೆಗೆ ನಿನ್ನ ಬ್ಯೂಟಿ ಕ್ವೀನ್. ನಾನು ಅನುಭವಿಸಿದ ನಂತರ ನೀನು ಡಸ್ಟ್ಬಿನ್. ಡಸ್ಟ್ಬಿನ್ ಯಾರು ಗೊತ್ತೇನು? ನೀನು ಹಾಕುವ ಎಂಜಗಾಸಿಗೆ ಕೈ ಚಾಚಿ ಹಾಸಿ ಹಾಳಾದ ನಿನ್ನ ದಾಹವನ್ನ ತೀರಿಸಿ ಹೋಗ್ತಾರಲ್ಲ ಅವಳು ಕಣ್ಣು ಡಸ್ಟ್ಬಿನ್, ನಾನಲ್ಲ. ಸೂರ್ಯನ ದೂರದಿಂದ ನೋಡುವುದೇ ಕಷ್ಟ. ಸೂರ್ಯನ ಮೇಲೆ ಮನೆ ಕಟ್ತೀನಿ ಅಂತ ಹೋದ್ರೆ ಸುಟ್ಟು ಬೂದಿ ಆಗ್ತೀಯ. ಅದೇ ತರ ಹೆಣ್ಣಿನ ಸೀಲ ಕೂಡ ಸುಡುವ ಸೂರ್ಯ ಇದ್ದ ಹಾಗೆ.
ಶೀಲ 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 ಅಂತ ಯಾಕೆ ಪಡ್ಕೊತೀಯ? ಒಡತಿ ಆಳನ್ನು ಮೊಯಿಸುವುದು, ಮಗನ ಮಡಿದನ್ನು ತಂದೆ ಮೊಯಿಸುವುದು, ಒಡ ಹುಟ್ಟಿದವರನ್ನು ಒಬ್ಬೊಬ್ಬರನ್ನು ಮೊಯಿಸುವುದು ಈ ಕಲಿಕಾಲದಲ್ಲಿ. ನಾನು ನಿನ್ನನ್ನು ಮೊಯಿಸುವುದರಲ್ಲಿ ಯಾವ ತಪ್ಪನೂ ಇಲ್ಲ. ಹೆತ್ತ ತಾಯಿ ಮಗನನ್ನೇ ಮೊಯಿಸುವ ಈ ಕಲಿಕಾಲದಲ್ಲಿ ಸಂಬಂಧದಲ್ಲಿ ಎಕ್ಕಚಿತ್ತ ಒಂದು ಹೆಣ್ಣು ನೀನು. ನಾನು ನಿನ್ನನ್ನು ಮೊಯಿಸುವುದರಲ್ಲಿ ಯಾವ ತಪ್ಪನಿಲ್ಲ. ಬಾರೇ ಬಾ. ಬೇಡ ಅಲ್ಲ, ದಯವಿಟ್ಟು ಈ ರೀತಿ ಕೆಟ್ಟದಾಗಿ ಮಾತಾಡಬೇಡ. ಸಂಬಂಧಗಳಿಗೆ ಬಹಳ ಅರ್ಥವಿದೆ. ನನ್ನ ನಿನ್ನ ತಂಗಿ ಅಂತ ತಿಳಿದುಕೊಂಡು ಬಿಟ್ಬಿಡು. ಅಣ್ಣ ಅಣ್ಣ ತಂಗಿ ಎಂಬ ಪದವ ಅರ್ಥವೇ ನನಗೆ ಗೊತ್ತಿಲ್ಲ. ಅಣ್ಣ ಎಂದು ಇದುವರೆಗೆ ನನ್ನನ್ನು ಯಾರೋ ಕರೆದಿಲ್ಲ. ಅಣ್ಣ ತಂಗಿ ಎಂಬ ಪದವು ನನ್ನ ಲೈಫ್ನಿಂದ ನಾನು ಎಂದೋ ತೆಗೆದ. ಬಾರಲೇ ಬಾ. ಸುಮ್ಮನೆ ಸಮಯ ವ್ಯರ್ಥ ಹಾಳು ಮಾಡಬೇಡ. ಇತ್ತ ಕಡೆ ಯಾರೋ ಬರ್ತಾರೆ. ಸ್ವಲ್ಪ ಇಲ್ಲಿ ಮರೆಯಾಗಿ ನಿಂತಾರೆ. ಏಕಮ್ಮ ಪ್ರಾರ್ಥನಾ, ಏನಾಯ್ತು? ಯಾಕೆ ಈ ರೀತಿ ಹೇಳುತ್ತಿರುವೆ? ಅಣ್ಣ, ನಾನು ಏನು ಅಂತ ಹೇಳಿ ಅಣ್ಣ. ನೀವು ಸರಿಯಾದ ಸಮಯಕ್ಕೆ ಬರದೆ ಹೋಗಿದ್ರೆ ಆ ಪಾಪಿ ನನ್ನ ಮಾನಭಂಗ ಮಾಡದೆ ಬಿಡ್ತಾ ಇರ್ಲಿಲ್ಲ ಅಣ್ಣ. ಹಿಂದೊಮ್ಮೆ ನಾನು ಚಿಕ್ಕವಳಾಗಿರ್ಬೇಕಾದ್ರೆ ಕಾಯಿಲೆ ಬಂದು ರಕ್ತದ ಕೊರತೆಯಿಂದ ನಾನು ಸಾಯುವ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ದೇವರಂತೆ ಬಂದು ನನಗೆ ರಕ್ತ ಕೊಟ್ಟು ನನಗೆ ಪ್ರಾಣಭಿಕ್ಷೆ ನೀಡಿದೆ ನೀನು. ಇನ್ನು ಮುಂದೆ ನೀನೇ ನನಗೆ ಒಡ ಹುಟ್ಟಿದ ಅಣ್ಣ ಇದ್ದ ಹಾಗೆ. ಏನಮ್ಮ ಅದಾವ ದುಷ್ಟನಮ್ಮ ಈ ನಿನ್ನ ಶೀಲಕ್ಕೆ ಕೈ ಹಾಕಿದ್ದು? ಅದು ಅಲ್ಲದೆ ಈ ರೀತಿ ಹಾಡುಗಳಲ್ಲಿ ಈ ನೀಚ ಕೆಲಸ ಮಾಡಿದ್ದು ಅದೇ ಅಲ್ಲ, ನನಗೆ ಹಣ ಕೊಟ್ಟು ಸಹಾಯ ಮಾಡಲ್ಲ ಆ ಸಾಹುಕಾರರ ಸ್ನೇಹಿತರಂತೆ ಇವರು. ಏನೇ ಆಗ್ಲಿ, ನಾವು ಮಾತ್ರ ಬಡವರಾಗಿ ಹುಟ್ಟಬಾರ್ದಲ್ಲ. ನನ್ನಂತ ಹೆಣ್ಣು ಮಕ್ಕಳು ಬಡವರಾಗಿ ಹುಟ್ಟಬಾರ್ದು. ಬೇಡಮ್ಮ, ನೀನೇನು ಚಿಂತಿಸಬೇಕು. ಹೆಣ್ಣಿನ ಕೊಳಲಲ್ಲಿ ಮಾಂಗಲ್ಯ ಹೊಂದಿದ್ದರೆ ಇಂಥ ನಾಯಿಗಳು ಸಹ ಭಯದಲ್ಲಿ ಇರುತ್ತವೆ. ಅಂದಾಗಿ ಆದಷ್ಟು ಬೇಗ ನಿನ್ನ ಮದುವೆ ಮಾಡಿ ಆನಂತರ ಹೋಗೋಣಪ್ಪ. ಅಣ್ಣ, ನನಗೆ ಒಡ ಹುಟ್ಟಿದ ಅಣ್ಣನ ಸ್ವರೂಪವಾಗಿ ಈ ರೀತಿ ಪ್ರೀತಿ ವಾತ್ಸಲ್ಯ ತೋರಿಸ್ತಾ ಇರ್ಬೇಲ್ಲ. ಈ ನಿನ್ನ ಮಮತೆಗೆ ನಾನು ಯಾವತ್ತೂ ಚಿರಋಣಿ ಅಣ್ಣ. ನಾನು ಒಬ್ಬರನ್ನ ಸಾಕು ಸಾಕು ಮಾಡಲ್ಲ, ನೀವು ಹೋಗಲಿಕ್ಕೆ ನಡೆ. ಮೊದಲು ಮನೆಗೆ ಹೋಗೋಣ, ನಂತರ ನಿನ್ನನ್ನು ಮನೆಗೆ ಬಿಟ್ಟು ನಾನು ಪ್ರೆಸ್ಗೆ ಹೋಗಿ ಬರುತ್ತೇನೆ. ನನ್ನ ಕೈಗೆ ಸಿಕ್ಕ ಎಂದು ಹಕ್ಕಿ ಶೀಲದ ಸವಿಯನ್ನು ಸವಿಯಷ್ಟರಲ್ಲಿ ಈ ಅವ್ಯಕ್ಕೆ ಬಂದು ಎಲ್ಲ ಮಣ್ಣು ಪಾಲು ಮಾಡಿಬಿಟ್ಟ. ನನ್ನ ಕೈಗೆ ಸಿಕ್ಕ ಉಷ್ಟಾಣ ತುತ್ತನ್ನು ಕಸಿದು ಚೆಲ್ಲಿ ಮಣ್ಣು ಪಾಲು ಮಾಡಿಬಿಟ್ಟ. ಪ್ರವಾದ, ನಿನ್ನ ಬಾಳಿಗೆ ಬೆಂಬಿಡದಂತೆ ನಾನು ಕಾಣುತ್ತಿದ್ದರೆ ನನ್ನ ಹೆಸರು ವಿಖ್ಯಾತನೇ ಅಲ್ಲ. ಎಣ್ಣ ಹೃದಯ ಕಮಲದಲ್ಲಿ ಹಚ್ಚುತ್ತದೆ ಇವಳ ಸೌಂದರ್ಯದ ರಾಶಿ. ಏನಿವಳ ಬೆಳಗು, ಏನಿವಳ ಚಳುವು. ಸ್ವರ್ಗ ಲೋಕದಿಂದ ಧರೆಗಿಳಿದು ಬಂದ ರತಿಯೋ, ಹೋಗಿದೆಯೋ ಚಂದನದ ಗೊಂಬೆಯೋ. ಮಾತಿನಲ್ಲಿ ಅರಗಿಳಿ, ಕಂಠದಲ್ಲಿ ಕೋಗಿಲೆ, ಕುಡಿತದಲ್ಲಿ ನವಿಲು,
ನಯ ನಾಜುಕಿನಲ್ಲಿ ಸೌಗಂಧ ಹೊರಳುಗಾಡಿನಲ್ಲಿ ಜಲ ಕಂಡಂತೆ ಪಂಜರ ಭೂಮಿಯ ಹಸಿರು ಕಂಡಂತೆ ಪರಿಚಯ ಮನೆಯಲ್ಲಿ ಈ ಕಂಡಂತೆ ನನ್ನ ಮನದ ಅಂತರಾಳದಲ್ಲಿ ಪ್ರಜ್ವಲಿಸಿದ ಅಮೂಲ್ಯ ರತ್ನ ಏನಿತು ಇವಳ ಸೌಂದರ್ಯದ ರಾಶಿ ನನ್ನ ಮನ